ಡಿವೈಸ್ಗಳ ಅಧಿಕೃತ ಡೀಲರ್ ಆಗಿ ಕೆಲಸ ಮಾಡ್ತಾಯಿದ್ದೇವೆ. ಗ್ಯಾಸಿಂದ ಆಗ್ತಕ್ಕಂಥ ಅನಾಹುತಗಳು ಮತ್ತು ಸುರಕ್ಷತೆ ಕ್ರಮಗಳ ಬಗ್ಗೆ ಜನರಿಗೆ ಒಂದು ಮುಂಜಾಗ್ರತೆ ಕೊಡೋ ಕಾರ್ಯಕ್ರಮಗಳಲ್ಲಿ ನಾವು ಹಲವು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಎಲ್ಲರ ಮನೆಗಳಲ್ಲಿ ಇವತ್ತು ಗ್ಯಾಸನ್ನು ನಾವು ಉಪಯೋಗ ಮಾಡ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಆದರೆ ಗ್ಯಾಸ್ನ ಬಗ್ಗೆ ಪ್ರಾಥಮಿಕವಾದ ಮಾಹಿತಿಗಳು ಸಹಿತ ಬಹಳಷ್ಟು ಜನರಿಗೆ ಇಲ್ಲದೇ ಇರೋದನ್ನು ನಾವು ಗಮನಿಸ್ಬೋದು. ಇವತ್ತು ಗ್ಯಾಸ್ನಿಂದ ಇಡೀ ದೇಶದಲ್ಲಿ ವರ್ಷಕ್ಕೆ 1000ಕ್ಕೂ ಮೇಲ್ಪಟ್ಟು ಮರಣಗಳು ಸಂಭವಿಸ್ತಾ ಇದ್ದಾವೆ. ಅಂದರೆ ಪ್ರತಿ ದಿನಕ್ಕೆ 3ರಿಂದ 4ರಷ್ಟು ಸಾವುಗಳು ಗ್ಯಾಸ್ ಅನಿಲ ಸೋರಿಕೆಯಿಂದ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಪತ್ರಿಕೆ, TV, ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇದ್ದೇವೆ. ಆದಾಗ್ಯೂ ಸಹಿತ ಗ್ಯಾಸ್ನ ಸುರಕ್ಷತೆ ಬಗ್ಗೆ ಜನರಲ್ಲಿ ಇನ್ನೂ ಒಂದು ಕಾಳಜಿ ಕಂಡು ಬರ್ತಾ ಇಲ್ಲದೇ ಇರೋದನ್ನು ನಾವು ಗಮನಿಸಬಹುದು. ನಾವು ಗ್ಯಾಸೆಟ್ನ ಅಧಿಕೃತ ಡೀಲರ್ ಆಗಿ ಶಿರ್ಸಿ, ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಅಧಿಕೃತವಾಗಿ ಡೀಲರ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ತಮ್ಮ ಒಂದು 10 ನಿಮಿಷ ಟೈಮನ್ನು ನಾನು ಬಳಸ್ಕೊಂಡು ಗ್ಯಾಸಿಗೆ ಸಂಬಂಧಪಟ್ಟಕ್ಕಂಥ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರೂ ಗ್ಯಾಸ್ ಸ್ಫೋಟ ಅಂತಂದರೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗುತ್ತೆ, ಗ್ಯಾಸು ಸಿಲಿಂಡರ್ ಒಡೆದು ಚೂರಾಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ತಿಳುವಳಿಕೆಯನ್ನು ಹೊಂದಿರ್ತಾರೆ. ಆದರೆ ಗ್ಯಾಸ್ ದುರಂತಗಳಲ್ಲಿ ಗ್ಯಾಸ್ ಸಿಲಿಂಡರ್ ಯಾವತ್ತೂ ಯಾವುದೇ ರೀತಿ ಹಾನಿ ಆಗಲ್ಲ. ಗ್ಯಾಸಿನಿಂದ ಬರ್ತಕ್ಕಂಥ ಬೆಂಕಿ ಏನು ಇರುತ್ತೆ ಅದು ಸ್ಫೋಟ ಆಗುತ್ತೆ. ಅದೇ ರೀತಿಯಾಗಿ ಗ್ಯಾಸ್ ಸಿಲಿಂಡರ್ ಒಳಗೆ ಗ್ಯಾಸ್ ಇರಲ್ಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಇರುತ್ತೆ. ಇದು ಲಿಕ್ವಿಫೈಡ್ ಪೆಟ್ರೋಲಿಯಮ್ಮು ಎಷ್ಟು ಮಟ್ಟಿಗೆ ಅನಾಹುತಕಾರಿ ಅಂತಂದರೆ ಇದರಲ್ಲಿರ್ತಕ್ಕಂಥ 1 kg ಗ್ಯಾಸ್ 25,000 ಲೀಟರ್ಗಳಷ್ಟು ಸ್ಫೋಟಕಗಳನ್ನು ತಯಾರು ಮಾಡ್ತದೆ. ಒಂದು ಗ್ಯಾಸ್ ಸಿಲಿಂಡರ್ 14.2 kg ಇರುತ್ತೆ. ಅಂದರೆ 3,55,000 ಲೀಟರ್ಗಳಷ್ಟು ಸ್ಫೋಟಕಗಳ ಸಾಮರ್ಥ್ಯವನ್ನು ನಾವು ನಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತೇವೆ. ಇಂಥ ಒಂದು ಭಯಂಕರ ಸ್ಫೋಟ ನಮ್ಮಲ್ಲಿ ಇದ್ದಾಗೂ ಸಹಿತ ನಾವು ಅದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಕ್ಕಂಥ ಇರೋದು ಒಂದು ದುರ್ದೈವದ ಸಂಗತಿ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ನಾವು ಪ್ರತಿಯೊಂದಕ್ಕೂ ಪ್ರಿಕಾಷನರಿಯಾಗಿ ಕೆಲವೊಂದು ಕೆಲಸಗಳನ್ನು ಮಾಡ್ತೇವೆ. ಕರೆಂಟ್ ಶಾಕ್ ಹೊಡಿಬಾರ್ದು ಅನ್ನೋ ದೃಷ್ಟಿಯಿಂದ ಫ್ಯೂಸನ್ ಬಳಸ್ತೇವೆ. TV, ರಿಫ್ರಿಜಿರೇಟರ್ಗಳು ಹಾಳಾಗಬಾರ್ದಂಥ ಸ್ಟೆಬಿಲೈಸರ್ಗಳು ಬಳಸ್ತೇವೆ. ಅದೇ ರೀತಿಯಾಗಿ ನಾವು ಚಳಿಯಿಂದ ರಕ್ಷಿಸಿಕೊಳ್ಳಬೇಕಂದ್ರೆ ಸ್ವೆಟರ್ಗಳನ್ನು ಧರಿಸ್ತೇವೆ, ಕಾಲಿಗೆ ಚಪ್ಪಲಿಗಳನ್ನು ಧರಿಸ್ತೇವೆ. ಹೀಗೆ ಹಲವಾರು ರೀತಿಯ ಪರಿಹಾರಗಳನ್ನು ನಾವು ಮುಂಜಾಗ್ರತೆ ಕ್ರಮ ವಹಿಸ್ತಾ ಇದ್ದಾಗೂ ಸಹಿತ ಗ್ಯಾಸ್ ಸೋರಿಕೆಯಿಂದ ಆಗತಕ್ಕಂಥ ದುರಂತಗಳನ್ನು ತಡೆಗಟ್ಟುವಲ್ಲಿ ಮಾತ್ರ ಎಲ್ಲೋ ಒಂದು ಕಡೆ ನಿಷ್ಕಾಳಜಿಯನ್ನು ವಹಿಸ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಗ್ಯಾಸ್ನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಗಳನ್ನ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ವಸ್ತುಗಳಿರ್ತಕ್ಕಂತೆ ಗ್ಯಾಸ್ ಸಿಲಿಂಡರ್ಗೂ ಸಹಿತ ಒಂದು ಎಕ್ಸ್ಪೈರಿ ಡೇಟ್ ಇದೆ ಅನ್ನೋದು ಭಾಳಷ್ಟು ಜನರ ಗಮನಕ್ಕೆ ಬಂದಿರಲ್ಲ. ಸೊ ಇಲ್ಲಿ ಸಿಲಿಂಡರ್ ಮೇಲ್ಗಡೆ ಇಲ್ಲಿ A28 ಅಂತ ಇದೆ. ಈ 28 ಅನ್ನೋದು 2028ನೇ ಇಸ್ವಿಯನ್ನು ಮೆನ್ಷನ್ ಮಾಡುತ್ತೆ. A ಅನ್ನೋದು ಮಾರ್ಚ್ ತಿಂಗಳು, ಅಂದರೆ ಈ ಸಿಲಿಂಡರ್ ಬಳಕೆಯನ್ನು ನಾವು ಮಾರ್ಚ್ 2028ರವರೆಗೆ ನಾವು ಮಾಡಬಹುದು. ಅದೇ ರೀತಿ B28 ಅಂದರೆ ಜೂನ್ 2028, C2028 ಅಂದರೆ ಸೆಪ್ಟೆಂಬರ್ 2028, D28 ಅಂತ ಅಂದರೆ ಡಿಸೆಂಬರ್ 2028. ಅಲ್ಲಿವರೆಗೆ ಈ ಸಿಲಿಂಡರ್ ಬಳಕೆಗೆ ಅರ್ಹವಾಗಿರ್ತದೆ. ತದನಂತರದಲ್ಲಿ ಇದು ಪುನಃ ಲ್ಯಾಬ್ರೋಟರಿ ಟೆಸ್ಟಿಗೆ ಒಳಪಟ್ಟು ಮತ್ತು ಅದರ ಸುರಕ್ಷತೆಯ ಒಂದು ಅವಧಿಯನ್ನು ಒದಗಿಸಲಾಗ್ತದೆ. ಅದೇ ರೀತಿಯಾಗಿ ಗ್ಯಾಸ್ ಸೋರಿಕೆ ಬಗ್ಗೆ, ಗ್ಯಾಸು ಪ್ರಪ್ರಥಮವಾಗಿ ಸೋರ್ತಕ್ಕಂಥದ್ದು ಸಿಲಿಂಡರ್ ಹತ್ರ. ಸೊ ಸಿಲಿಂಡರ್ ಒಳಗಡೆ ಇರ್ತಕ್ಕಂಥ ಒಂದು ವಯಸ್ಸದಲ್ಲಿ ಏನಾದರೂ ವ್ಯತ್ಯಾಸಗಳಾದಾಗ, ನಾಬ್ನಲ್ಲಿ ಏನಾದರೂ ಇದಾದಾಗ ಇಲ್ಲಿ ಗ್ಯಾಸ್ ಸೋರಿಕೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಎರಡನೇ ಹಂತದಲ್ಲಿ ರೆಗ್ಯುಲೇಟರ್ ಸ್ವಿಚ್ಚನ್ನು ನಾವು ಪದೇ ಪದೇ ಆಫ್ ಆ್ಯಂಡ್ ಆನ್ ಮಾಡೋದ್ರಿಂದ ಅದು ಹಾಳಾಗೋದ್ರಿಂದ, ನೋಜಲ್ ಹಾಳಾಗೋದ್ರಿಂದ ಇಲ್ಲಿ ಸೋರಿಕೆ ಆಗುತ್ತೆ. ಆ ನಂತರದಲ್ಲಿ ರೆಗ್ಯುಲೇಟರ್ ಹತ್ರ ಮತ್ತು ಗ್ಯಾಸ್ ಬರ್ನರ್ ಹತ್ರ ಏನಿರುತ್ತೆ ರಬ್ಬರ್ ಟ್ಯೂಬು ಮಡಿಕೆ ಬೀಳೋದು ರಿಂಕಲ್ಸ್ ಅಂತ ಏನು ನಾವು ಹೇಳ್ತೀವಿ, ಅದು ರಿಂಕಲ್ಸ್ ಬೀಳೋದ್ರಿಂದ ಸಣ್ಣ
ತೂತುಗಳಾಗಿ ಅಲ್ಲಿ ಗ್ಯಾಸ್ ಲೀಕೇಜ್ ಆಗೋದನ್ನು ನಾವು ನೋಡ್ಬೋದು. ಆ ನಂತರದಲ್ಲಿ ಗ್ಯಾಸ್ ಲೀಕೇಜ್ ಆಗ್ತಕ್ಕಂಥದ್ದು ಬರ್ನರ್ನ ಇದು ಸ್ವಿಚ್ಚಿನಲ್ಲಿ. ಸೊ ಇಲ್ಲಿ ಒಳಗಡೆಯಿಂದ ನಾಸಲ್ನಲ್ಲಿ ವ್ಯತ್ಯಾಸ ಆದಾಗ ಇಲ್ಲಿ ಲೀಕೇಜ್ ಆಗ್ತಕ್ಕಂಥದ್ದು. ಕೊನೆ ಹಂತದ ಸೋರಿಕೆ ಆಗ್ತಕ್ಕಂಥದ್ದು ಬರ್ನರ್ ಹತ್ರ, ಅಂದರೆ ಬೆಂಕಿ ಹತ್ಕೊಂಡಿರುತ್ತೆ, ಸಾರು ಹಾಲು ಅಥವಾ ಇನ್ನೇನಾದರೂ ಕುದಿಸ್ಲಿಕ್ಕಿಟ್ಟು ಆ ಕುದಿಯತಕ್ಕಂಥದ್ದು ಬರ್ನರ್ ಮೇಲೆ ಬಿದ್ದಾಗ ಬರ್ನರು ಬೆಂಕಿ ದಂಡು ಬಿಟ್ಟು ಗ್ಯಾಸ್ ಲೀಕೇಜ್ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಈ ಎಲ್ಲ ಲೀಕೇಜ್ಗಳು ಇಂದಲೂ ಸಹಿತ ಭಾರಿ ಪ್ರಮಾಣದ ಅನಾಹುತ ಸಂಭವಿಸ್ತಕ್ಕಂಥ ಅವಕಾಶಗಳು ಸಾಕಷ್ಟು ಇರ್ತವೆ. ಸೊ ಇದಕ್ಕೂ ಸಹಿತ ಒಂದು ಪರಿಹಾರ ಅನ್ನೋದನ್ನು ಈಗಾಗಲೇ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಆಸ್ಟ್ರೇಲಿಯನ್ ತಂತ್ರಜ್ಞಾನಾಧಾರಿತ ಜಾಬ್ ಫೋಸ್ಟರ್ಸ್ ಅನ್ನೋ ಒಂದು ಸೈಂಟಿಸ್ಟು 1981ರಲ್ಲೇ ಈ ಒಂದು ಗ್ಯಾಸ್ ಸೇಫ್ಟಿ ಡಿವೈಸನ್ನು ಕಂಡುಹಿಡಿತಾರೆ. ಸೊ ಇದು ಗ್ಯಾಸ್ ಸೇಫ್ಟಿ ಡಿವೈಸ್. ಇದು ಗ್ಯಾಸ್ನ ದುರಂತದಿಂದ ಆಗತಕ್ಕಂಥ ಯಾವುದೇ ರೀತಿಯ ಅನಾಹುತಗಳನ್ನು ತಡೆಯುವಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಇವತ್ತಿನವರೆಗಿನ ಒಂದು ದಿನಮಾನಗಳಲ್ಲಿ ನಾವು ಕಂಡು ಬರ್ತಾ ಇದ್ದೇವೆ. ಇದರ ಅಳವಡಿಕೆ ಸಹಿತ ಸಿಂಪಲ್ ಆಗಿರುತ್ತೆ. ಜಸ್ಟ್ ನಾವು ರೆಗ್ಯುಲೇಟರ್ಗಳನ್ನು ಹೇಗೆ ಅಳವಡಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ನಾಬನ್ನು ಆನ್ ಮಾಡ್ಕೊಳ್ಬೇಕು, ಆಫ್ ಮಾಡಿಕೊಂಡು ರೆಗ್ಯುಲೇಟರ್ನ ಯಾವ ಥರ ಫಿಕ್ಸ್ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಸಾಮಾನ್ಯ ರೆಗ್ಯುಲೇಟರ್ ಫಿಕ್ಸ್ ಮಾಡ್ತಾರೆ ಅದೇ ರೀತಿಯಲ್ಲಿ ಫಿಕ್ಸ್ ಮಾಡಬೇಕು. ಇವಾಗ ನೋಡಿ ಕೆಲಸ ಯಾವ ರೀತಿ ಮಾಡ್ತೀನಿ ಅಂತ. ಇವಾಗ ಆನ್ ಮಾಡಿದ್ದೇನೆ. ಸೊ ಗ್ಯಾಸನ್ನು ಬಿಟ್ಟಿದ್ದೇನೆ. ಇವಾಗ ಬೆಂಕಿಯನ್ನು ಅದರ ಹತ್ರ ತೊಗೊಂಡು ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ಬೆಂಕಿ ಯಾವುದೇ ರೀತಿಯಲ್ಲಿ ಗ್ಯಾಸ್ಗೆ ಹತ್ಕೊಳ್ಳೋದಿಲ್ಲ, ಗ್ಯಾಸು ಬೆಂಕಿಯನ್ನು ಯಾವುದೇ ರೀತಿಯಲ್ಲಿ ತಗೊಳ್ಳೋದಿಲ್ಲ. ಅಂದರೆ ಇಲ್ಲಿ ಓಪನ್ ಸ್ಪೇಸ್ ಏನಿರುತ್ತೆ, ಓಪನ್ ಸ್ಪೇಸ್ ಇದ್ದ ತಕ್ಷಣ ಸೇಫ್ಟಿ ಡಿವೈಸ್ ಇರೋ ಕಾರಣ ಗ್ಯಾಸು ತನ್ನಿಂದ ತಾನೇ ಆಗಿ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಸೊ ಇದ್ರ ಮೇಲೆ ನಾವು ಕಾಮನ್ ರೆಗ್ಯುಲೇಟರ್ ಏನು ಕೂಡಿಸ್ತೇವೆ ಅದನ್ನು ಕೂಡಿಸೋದು. ಸೊ ಇವು ಹೆಚ್ಚಿನ ಮನೆಗಳಲ್ಲಿ ರೆಗ್ಯುಲೇಟರ್ ಹತ್ರ ಮತ್ತು ಬರ್ನರ್ ಹತ್ರ ಗ್ಯಾಸ್ ಪೈಪ್ ಕಳಚಬಾರ್ದು ಅನ್ನೋ ಉದ್ದೇಶ ಸೇಫ್ಟಿ ಪಿನ್ಗಳನ್ನು ಯೂಸ್ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆದರೂ ಸಾಕಷ್ಟು ಮನೆಗಳಲ್ಲಿ ಆ ಥರ ಸೇಫ್ಟಿ ಪಿನ್ಗಳನ್ನು ಯೂಸ್ ಮಾಡದೆ ಇರೋದನ್ನು ಸಹಿತ ನಾವು ಗಮನಿಸ್ಬೋದು. ಇಂತಹ ಸಂದರ್ಭದಲ್ಲಿ ಗ್ಯಾಸ್ ಉರಿತಾ ಇರ್ತಕ್ಕಂಥದ್ದು ಸಂದರ್ಭ ಇರ್ಬೋದು ಅಥವಾ ಯಾವುದೇ ಒಂದು ಸಂದರ್ಭ ಇರ್ಬೋದು, ಗ್ಯಾಸ್ ಡೈನಿಂಗ್ ಏನು ಕುಕಿಂಗ್ ಸ್ಟ್ಯಾಂಡ್ ಇರುತ್ತೆ ಅದನ್ನು ಬಡಿಸೋ ಸಂದರ್ಭದಲ್ಲಾಗಲಿ ಅಥವಾ ಕೆಲವೆಡೆ ಮನೆ ಮೇದಲ್ಲಿ ಮೇಲ್ಮಟ್ಟದಲ್ಲಿ ಸಾಮಾನುಗಳನ್ನಿರ್ತಕ್ಕಂಥದ್ದು, ಆ ಸಾಮಾನುಗಳು ಏನಾದರೂ ತಪ್ಪಿ ಪೈಪ್ ಮೇಲೆ ಬಿದ್ದಾಗ ಅಥವಾ ಮತ್ತೊಂದು ಸಂದರ್ಭದಲ್ಲಿ ಏನಾದರೂ ಈ ಪೈಪ್ ಕಳಚಿ ಬರ್ಬೋದು. ಸೊ ಬೆಂಕಿ ಹತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಪೈಪ್ ಕಳಚಿದ್ದಿದ್ದರೆ ಸೊ ಆ ಬೆಂಕಿ ಪೈಪ್ ಮೂಲಕ ಹೊರತಕ್ಕಂಥ ಗ್ಯಾಸ್ನಿಂದ ಮತ್ತು ಜಾಸ್ತಿ ಪ್ರಮಾಣದ ಅನಾಹುತವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಆದರೆ ಇಲ್ಲಿ ನಾವು ಗ್ಯಾಸ್ ಡಿವೈಸನ್ನು ಅಳವಡಿಸ್ಕೊಂಡಿರೋದ್ರಿಂದ ಸೊ ಒಂದು ಈ ಪೈಪ್ ಏನಾದರೂ ಕಳಚಿ ಬಂದರೂ ಸಹಿತ ಯಾವುದೇ ರೀತಿ ಅನಾಹುತಗಳಾಗದೆ ಬೆಂಕಿ ತನ್ನಿಂದ ತಾನೇ ಆಫ್ ಆಗ್ತದೆ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಪೈಪ್ನಲ್ಲಿ ಇರ್ತಕ್ಕಂಥ ಗ್ಯಾಸ್ ಮಾತ್ರ ಹೊರಗೆ ಬರುತ್ತೆ ಬಿಟ್ಟರೆ ಮತ್ತೆ ತನ್ನಿಂದ ತಾನೇ ಆಗಿ ಗ್ಯಾಸ್ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ.
ಸೊ ಇನ್ನು ಕೆಲವೊಂದು ಸಂದರ್ಭದಲ್ಲಿ ರಬ್ಬರ್ ಟ್ಯೂಬ್ ಇರ್ಬೋದು ಅಥವಾ ಕೇಸರಿ ಟ್ಯೂಬ್ ಏನಿದೆ ತಂತಿಯಿಂದ ಹಿಡಿದು ಪ್ಲಾಸ್ಟರ್ ಇದು ಮಾಡ್ತಕ್ಕಂಥದ್ದು ಪ್ಲಾಸ್ಟಿಕ್ ಮಾಡ್ತಕ್ಕಂಥದ್ದು ಕೇಸರಿ ಟ್ಯೂಬ್ ಇರ್ಬೋದು, ಅದನ್ನು ಸಹಿತ ಇಲಿ ಕಡಿತಕ್ಕಂಥ ಸಂದರ್ಭಗಳಿರ್ತವೆ. ಅದೇ ರೀತಿಯಾಗಿ ಇಲಿಯನ್ನು ಕಡಿದ್ಬಿಟ್ಟು ಮತ್ತೊಂದು ಇದಾದಾಗಲೂ ಸಹಿತ ಗ್ಯಾಸ್ ಡಿವೈಸ್ ಇರೋದರಿಂದ ಅಂಥ ಯಾವುದೇ ರೀತಿಯ ಹೋಲ್ಗಳಾದರೂ ಸಹಿತ ಗ್ಯಾಸ್ ತನ್ನಿಂತಾನೇ ಆಫ್ ಆಗ್ತದೆ. ಸೊ ಹೋಲಾದ ಜಾಗವನ್ನು ನಾವು ಕೂಡ್ಸಿ ಹಿಡ್ಕೊಂಡಿರೋದ್ರಿಂದ ಇಲ್ಲಿ ಬೆಂಕಿ ಹತ್ಕೊಂಡಿರುತ್ತೆ. ಸೊ ನಮ್ಮ ಡಿವೈಸ್ ಇಲ್ಲದೇ ಇರೋ ಸಂದರ್ಭದಲ್ಲಿ ಏನಾದರೂ ಈ ಹೋಲು ಬೆಂಕಿ ಹತ್ತಿರ ಬಂದ್ಬಿಟ್ಟು ಈ ಹೋಲ್ ಹತ್ರ ಬೆಂಕಿ ಬಂದರೆ ಬೆಂಕಿ ಇಲ್ಲಿ ಹತ್ಕೊಳ್ಳುತ್ತೆ. ಗ್ಯಾಸ್ ಸೇಫ್ ಡಿವೈಸ್ ಇಲ್ಲದೇ ಇರೋ ಸಂದರ್ಭ ಆದರೆ ಈ ಹೋಲ್ ದೊಡ್ಡ ಆಗುತ್ತಾ ಹೋಗುತ್ತೆ. ಅದೇ ರೀತಿ ಗ್ಯಾಸ್ ಹೊರಗೋಗೋ ಪ್ರಮಾಣ ಜಾಸ್ತಿ ಆಗುತ್ತೆ, ಬೆಂಕಿ ಜಾಸ್ತಿ ಆಗುತ್ತೆ, ಅನಾಹುತಗಳಾಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಈಗ ನಾವು ಗ್ಯಾಸ್ ಸೇಫ್ ಡಿವೈಸನ್ನು ಅಳವಡಿಸೋದ್ರಿಂದ ಈ ಹೋಲ್ ದೊಡ್ಡ ಆಗ್ತಾ ಬಂದಾಗೆ ಗ್ಯಾಸು ತನ್ನಿಂತಾನೇ ಆಫ್ ಆಗುತ್ತೆ. ಕೊನೆಯ ಸೋರಿಕೆ ಆಗ್ತಕ್ಕಂಥದ್ದು ಬರ್ನರ್ ಹತ್ರ. ಇಲ್ಲಿ ಹಾಲು ಸಾರು ಅಥವಾ ಮತ್ತೇನಾದ್ರು ಕುದಿಯುವಂಥ ಪದಾರ್ಥದಲ್ಲಿಟ್ಟು ಆ ಪದಾರ್ಥ ಇಲ್ಲಿ ಚೆಲ್ಲಿದಾಗ ಗ್ಯಾಸು ತನ್ನಿಂತಾನೆ ಬಂದಾಗಿರುತ್ತೆ. ಸೊ ಇಲ್ಲಿ ಇವಾಗ ಏನಾಗುತ್ತೆ ಅಂತಂದರೆ ಸರ್ಕ್ಯೂಟು ಕಂಪ್ಲೀಟಾಗಿ ಎಲ್ಲೂ ಲೀಕೇಜ್ ಇಲ್ಲದೇ ಇರೋದ್ರಿಂದ ಇಲ್ಲಿ ಗ್ಯಾಸ್ ಆಫ್ ಇದ್ರೂ ಸಹಿತ ಇವಾಗ ಏನಾಗುತ್ತೆ ಅಂದರೆ ಗ್ಯಾಸ್ ಸಣ್ಣ ಪ್ರಮಾಣದಲ್ಲಿ ಲೀಕೇಜ್ ಆಗುತ್ತಾ ಹೋಗ್ತಾ ಇರ್ತದೆ. ಇಲ್ಲಿ ಬೆಂಕಿ ಇದ್ದಾಗ 100ರಷ್ಟು ಪ್ರೆಷರ್ನಲ್ಲಿ ಗ್ಯಾಸ್ ರಿಲೀಸ್ ಆಗ್ತಾ ಇದ್ದರೆ ಇವಾಗ ಬೆಂಕಿ ಗಂಡಿರೋದ್ರಿಂದ ಆ ಪ್ರೆಷರ್ ಆಟೋಮೆಟಿಕ್ಕಾಗಿ 20%ಗೆ ಇಳಿಯುತ್ತೆ. ಆ 20% ಲೀಕೇಜ್ ಏನಿದೆ ಅದು ಗಾಳಿಯಲ್ಲಿ ಮಿಶ್ರಣ ಆಗೋದ್ರಿಂದ ಅದರಿಂದ ಯಾವುದೇ ರೀತಿಯ ಅನಾಹುತಗಳು ಆಗಲ್ಲ. ಆಮೇಲೆ ಇದು ನಮ್ಮದು ಸೇಫ್ಟಿ ಡಿವೈಸಲ್ಲಿ ಗ್ಯಾಸು ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನು ಸಹಿತ ನಾವು ನೋಡ್ಬೋದು. ಸೊ ಇಲ್ಲಿ ನೀಡ್ಲು ಇಲ್ಲಿದೆ, ಅಲ್ಲೊಂದು ಮಾರ್ಗ ಇರುತ್ತೆ. ಗ್ಯಾಸ್ ಸಿಲಿಂಡ್ರ್ ತುಂಬಿದಾಗ ಇದು ಪ್ರೆಷರ್ ಮೇಲೆ ವರ್ಕ್ ಮಾಡ್ತಾ ಇರೋದ್ರಿಂದ ಸೊ ಆ ಗೆರೆ ಮಾರ್ಕ್ ಹತ್ರವರೆಗೆ ನೀಡ್ಲು ತೋರಿಸ್ತಾ ಇರುತ್ತೆ. ಸೊ ಗ್ಯಾಸ್ ಯೂಸ್ ಆಗ್ತಾ ಇದ್ದಂಗೆ, ಗ್ಯಾಸ್ ಕಡಿಮೆ ಆಗ್ತಾ ಇದ್ದಂಗೆ ಆ ನೀಡ್ಲು ಕೆಳಗಡೆ ಬರ್ತದೆ. ಸೊ ಇಲ್ಲಿ ಕೆಂಪು ಹಸುರುಗಳಿದ್ದಾವೆ. ಕೆಂಪು ಹಸುರುಗಳ ಮಧ್ಯೆ ಬಂದಾಗ ನಮ್ಮ ಬಳಕೆಯ ಅನುಸಾರ ಆ ಸಿಲಿಂಡ್ರು 2 ದಿವಸ 3 ದಿವಸ ಅಥವಾ 1 ವಾರದಲ್ಲಿ ಖಾಲಿ ಆಗುತ್ತೆ ಅಂತೇಳಿ ನಾವು ಅಂದಾಜನ್ನು ಮಾಡ್ಬೋದು. ಅದೇ ರೀತಿಯಾಗಿ ಎಲ್ಲ ಗ್ಯಾಸ್ ಕಂಪನಿಗಳಲ್ಲೂ ಸಹಿತ ಅನಾಹುತಗಳಾದಾಗ ಪರಿಹಾರವನ್ನು ಕೊಡಬೇಕು ಅನ್ನೋದು ಒಂದು ಸರ್ಕಾರದ ನಿಯಮಾವಳಿಗಳಿರ್ತವೆ. ಆದರೆ ಆ ನಿಯಮಾವಳಿಗಳ ಬಗ್ಗೆ ಆಗಲಿ ಪರಿಹಾರದ ಬಗ್ಗೆ ಆಗಲಿ ಯಾವುದೇ ಗ್ಯಾಸ್ ಕಂಪನಿಗಳು ಜನರಿಗೆ ಸೂಕ್ತ ತಿಳುವಳಿಕೆಯನ್ನು ನೀಡಿರೋಲ್ಲ. ಆದರೆ ಇಲ್ಲಿಯೂ ಸಹಿತ ಗ್ಯಾಸ್ ಸೇಫ್ ಡಿವೈಸಿಗೂ ಸಹಿತ ಆ ಒಂದು ಪರಿಹಾರವನ್ನು ಸರ್ಕಾರದ ನಿರ್ದೇಶನವಾಗಿ ಹೇಳಲೇಬೇಕಾಗುತ್ತೆ. ಸೊ ಗ್ಯಾಸ್ ಸೇಫ್ ಡಿವೈಸನ್ನು ಅಳವಡಿಸ್ಕೊಂಡಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳಾದಲ್ಲಿ ಅಂದರೆ ಅದು ವ್ಯಕ್ತಿಗಳ ಮರಣ ಇರ್ಬೋದು, ಆಸ್ತಿ ಪಾಸ್ತಿಗಳ ಹಾನಿ ಇರ್ಬೋದು. ಸೊ ಅಂಥ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ ಏನು ಆಸ್ತಿಯ ಒಂದು ಅಂದಾಜು ಇರುತ್ತೆ, ಪಂಚನಾಮೆ ಇರುತ್ತೆ, ಆ ರೀತಿಯಲ್ಲಿ ಅಲ್ಲಿವರೆಗಿನ ಒಂದು ಹಾನಿಯನ್ನು ಭರಿಸ್ತಕ್ಕಂಥ ಒಂದು ವಾರಂಟಿಯನ್ನು ಸಹಿತ ಕಂಪನಿ ನೀಡುತ್ತೆ. ಸೊ ವಾರಂಟಿ ಕಾರ್ಡಿನ ಮೊದಲನೇ ಪಾರ್ಷನ್ನಲ್ಲಿ ಇದನ್ನು ಮೆನ್ಷನ್ ಮಾಡಲಾಗಿದೆ. ಆಮೇಲೆ ಗ್ಯಾಸ್ ಸೇಫ್ ಡಿವೈಸನ್ನು ಅಳವಡಿಸೋದ್ರಿಂದ ಪ್ರತಿನಿತ್ಯ ಡಿವೈಸನ್ನು ರೆಗ್ಯುಲೇಟರ್ನ ಆಫ್ ಮಾಡ್ತಕ್ಕಂಥ ಅವಶ್ಯಕತೆ ಇರುವುದಿಲ್ಲ. ಕೇವಲ ಗ್ಯಾಸ್ ಬರ್ನರ್ ಹತ್ರ ಅಲ್ಲಿರ್ತಕ್ಕಂಥ ಸ್ವಿಚ್ಚನ್ನು ಮಾತ್ರ ಆಫ್ ಆ್ಯಂಡ್ ಆನ್ ಮಾಡಿದರೆ ಸಾಕಾಗುತ್ತೆ. ಇದರಿಂದ ರೆಗ್ಯುಲೇಟರ್ ಹೆಚ್ಚು ಬಾಳಿಕೆ ಬರ್ತದೆ. ಆಮೇಲೆ ಗ್ಯಾಸ್ ಸೇಫ್ ಡಿವೈಸ್ ಇದು 30 ವರ್ಷಗಳ ಒಂದು ಬಾಳಿಕೆಯನ್ನು ಬರ್ತಕ್ಕಂಥದ್ದು, 3 ವರ್ಷ ಗ್ಯಾರಂಟಿಯನ್ನು ಹೊಂದಿರೋದು. 3 ವರ್ಷ ಗ್ಯಾರಂಟಿ ಪೀರಿಯಡ್ನಲ್ಲಿ ಏನಾದರೂ ಒಂದು ವೇಳೆ ಹಾನಿ ಆಗಿದೆ ಅಂತ ಆದರೆ
ಅದು ರಿಪ್ಲೇಸ್ಮೆಂಟ್ ಮಾಡಿಕೊಡೋದಲ್ಲ ಆಗೋದು ಹೊರತು ಅದು ಯಾವುದೇ ರೀತಿಯ ರಿಪೇರಿಗೆ ಬರೋಲ್ಲ. ಆಮೇಲೆ ಗ್ಯಾಸ್ ಸೇಫು ಇಷ್ಟೆಲ್ಲ ಸುರಕ್ಷತೆ ಇರ್ತಕ್ಕಂಥ ಒಂದು ಗ್ಯಾಸ್ ಸೇಫ್ ಡಿವೈಸ್ ಬೆಲೆ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ಇದು 30 ವರ್ಷಗಳ ಒಂದು ಬಾಳಿಕೆ ಬರ್ತಕ್ಕಂಥದ್ದು. ಇವತ್ತು ನಾವು ಆ ಒಂದು ಲೆಕ್ಕಾಚಾರದಲ್ಲಿ ಹಾಕಿದರೆ ಇದರದ ಬೆಲೆ ಪ್ರತಿ ದಿವಸಕ್ಕೆ ನಾವು ಕಂಪ್ಯಾರಿಸನ್ ಮಾಡಿದಾಗ ಕೇವಲ 25 ಪೈಸೆಯಷ್ಟು ಬೀಳ್ತದೆ. ಆ 25 ಪೈಸೆಯನ್ನು ಸಹಿತ ನಾವು ಕೈಯಿಂದ ಕೊಡಬೇಕಾದ ಸಂದರ್ಭ ಇಲ್ಲ. ಯಾಕೆಂದರೆ ಗ್ಯಾಸ್ ಸೇಫ್ ಡಿವೈಸ್ ನಾವು ಬಳಸೋದ್ರಿಂದ ಪ್ರತಿ ಸಿಲಿಂಡ್ರು ಸರಾಸರಿ ನಿಮಗೆ 30ರಿಂದ 35 ದಿನ ಬರ್ತಕ್ಕಂಥ ಸಿಲಿಂಡ್ರು ಎಕ್ಸ್ಟ್ರಾ 5ರಿಂದ 6 ದಿನ ಹೆಚ್ಚು ಬರುತ್ತೆ. ಸಾಮಾನ್ಯ ಲೆಕ್ಕಾಚಾರ ಹಾಕ್ಬೇಕಾದ್ರೆ ಪ್ರತಿ ತಿಂಗಳ ಒಂದು ಕುಟುಂಬ ಒಂದು ಸಿಲಿಂಡರ್ ಯೂಸ್ ಮಾಡ್ತಾ ಇದೆ ಅಂತಾದರೆ ಪ್ರತಿ ತಿಂಗಳು ವರ್ಷಕ್ಕೆ ಅವರಿಗೆ 12 ಸಿಲಿಂಡರ್ಗಳು ಬೇಕಾಗುತ್ತೆ. ಆದರೆ ಈ ಗ್ಯಾಸ್ ಸೇಫ್ ಡಿವೈಸ್ ಅಳವಡಿಸೋದ್ರಿಂದ ಅವರಿಗೆ ಕೇವಲ 11 ಸಿಲಿಂಡರ್ಗಳಲ್ಲಿ ಅವರ ವಾರ್ಷಿಕ ಬಾಳಿಕೆಯನ್ನು ಅವ್ರು ಮಾಡ್ಬೋದು. ಅಂದರೆ ಪ್ರತಿ ವರ್ಷ ಒಂದು ಸಿಲಿಂಡರಷ್ಟು ಅವರಿಗೆ ಹಣ ಉಳಿತಾಯ ಆಗುತ್ತೆ. ಕೇವಲ 25 ಪೈಸೆ ಪ್ರತಿನಿತ್ಯ ಖರ್ಚು ಮಾಡೋದ್ರಿಂದ ನಾವು ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಜೀವನವನ್ನು, ಲೈಫನ್ನು ಮತ್ತು ಏನು ಪ್ರಾಪರ್ಟಿ ಇದೆ ಅವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯವನ್ನು ಗ್ಯಾಸ್ ಸೇಫ್ ಡಿವೈಸ್ ಮಾಡ್ತದೆ. ಇದು ಮನೆ ಮಂದಿಗೆಲ್ಲ ನಾವು ಕೊಡ್ತಕ್ಕಂಥ ಒಂದು ಅತ್ಯಮೂಲ್ಯವಾದ ಪ್ರೆಸೆಂಟೇಷನ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಸೊ ಇಷ್ಟೊತ್ತವರೆಗೆ ನಾವು ಇಲ್ಲಿ ಗ್ಯಾಸು ಸಣ್ಣ ಪ್ರಮಾಣದ ಲೀಕೇಜ್ ಆಗ್ತಾನೆ ಇದೆ, ಆದರೆ ಅದು ಯಾವುದೇ ರೀತಿ ಅನಾಹುತ ಮಾಡಿಕೊಡಲ್ಲ ಅನ್ಬೋದು. ಗ್ಯಾಸ್ ಸೇಫ್ ಡಿವೈಸ್ ಇಲ್ಲದಿರೋ ಸಂದರ್ಭದಲ್ಲಿ ನಾವು ಸಾಕಷ್ಟು ದೂರದಲ್ಲಿ ನಿಂತು ಬೆಂಕಿಯನ್ನು ಹಚ್ಚಿದ್ರು ಸಹಿತ ಬೆಂಕಿ ಹತ್ತುಗಳಂಥ ಅವಕಾಶಗಳಿದ್ದಾವೆ. ಬಟ್ ಇಲ್ಲಿ ನಾವು ಇಷ್ಟೊತ್ತು ಗ್ಯಾಸ್ ಬಿಟ್ಟಿದ್ರು ಸಹಿತ, ಇಷ್ಟು ದೂರ ಕಡ್ಡಿ ಹಿಡಿದ್ರು ಸಹಿತ, ಬೆಂಕಿ ಹಿಡಿದ್ರು ಸಹಿತ ಅದು ಬೆಂಕಿಯನ್ನು ಹತ್ಕೊಳ್ತಾ ಇಲ್ಲ. ಸೊ ನೋಡಿ, ಇಲ್ಲಷ್ಟು ಹತ್ತಿರ ಹಿಡಿದ್ರು ಸಹಿತ ಅದು ಬೆಂಕಿ ಹತ್ಕೊಳ್ಳಲ್ಲ. ಸೊ ಆರಂಭದಲ್ಲಿ ನಾವೇನು ಬರ್ನರ್ ಹತ್ತಿರ ಹೋಗಿ ಬೆಂಕಿ ಹಚ್ತೀವಿ ಆ ರೀತಿಯಲ್ಲಿ ಹಚ್ಚಿದಾಗ ಮಾತ್ರ ಗ್ಯಾಸ್ ಹತ್ಕೊಳ್ಳುತ್ತೆ. ಸೊ ಮೊದಲೇ ಹೇಳಿದಂತೆ ಗ್ಯಾಸ್ ಸೇಫ್ ಡಿವೈಸನ್ನು ಅಳವಡಿಸೋದ್ರಿಂದ ಯಾವುದೇ ರೀತಿಯ ಅನಾಹುತಗಳಿಂದ, ದುರ್ಘಟನೆಗಳಿಂದ ನಾವು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಸುಲಭ ವಿಧಾನ ನಮ್ಮ ಎದುರಿಗಿದೆ. ಅದನ್ನು ಬಳಸಿಕೊಂಡು ನೀವೆಲ್ಲರೂ ಸೇರಿ ಕುಟುಂಬದ ರಕ್ಷಣೆಯನ್ನು ಮತ್ತು ಚರಾಚರ ಆಸ್ತಿಗಳ ರಕ್ಷಣೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇಷ್ಟವರೆಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ಈ ಒಂದು ಕಾರ್ಯಕ್ರಮದ ಡೆಮೋವನ್ನು ಮುಕ್ತಾಯ ಮಾಡ್ತೇನೆ.